ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿರವರು ಇಂದು ನನ್ನ ಮನೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿರುವಂತಹ ಕ್ಷಣ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಮಹತ್ವದ ಕ್ಷಣವಾಗಿದೆ ಅಂತ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಅಡಗೂರು ವಿಶ್ವನಾಥ್ರವರು ತಿಳಿಸಿದ್ದಾರೆ. ನಮ್ಮ ನಡುವೆ ಯಾವುದೇ ರೀತಿಯಾಗಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದು ಕ್ಷಣಿಕ. ರಾಜಕೀಯದಲ್ಲಿ ಅವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತವೆ ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಸಂದರ್ಭಗಳು ಆಗ್ತವು ಬಿಡ್ತವು ಬೇರೆ, ಬಟ್ ಈ ಸಂದರ್ಭ ಇದೆಯಲ್ಲ ನನಗಂತೂ ಬಹಳ ವಿಶೇಷವಾದಂತಹದ್ದು ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ಸ್ನೇಹಿತರಿಗೂ ಕೂಡ ಬಹಳ ವಿಶೇಷವಾದಂತ ಕಾರ್ಯಕ್ರಮ. ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ ರಾಜಕಾರಣ. ಹಾಗಾಗಿ ನಿಜ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಅದರ ಜೊತೆಗೆ ಅದನ್ನು ತರಮಾಡ್ಕೊಂಡು ಹೋಗುವಂತಹದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಇದು ಹುಡುಗಾಟದ ಪ್ರಶ್ನೆ ಇಲ್ಲ. ಈ ನೆಲದಿಂದ ಎದ್ದು ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿ ಆದ್ರಲ್ಲ ಅವರು, ಅದೇನು ಕಡಿಮೆ ಸಾಧನೆ ಇಲ್ಲ. ಅಂತ ಕುಟುಂಬಕ್ಕೆ ಸೇರಿದಂತ ಕುಮಾರಸ್ವಾಮಿಯವರಿಗೂ ಮತ್ತು ನನಗೂ ಕೂಡ ಹಲವಾರು ಕಷ್ಟ ಪರಿಸ್ಥಿತಿಗಳಲ್ಲಿ ನನಗೆ ಸಹಕಾರಿಗಳಾಗಿ ಸಹಾಯ ಮಾಡಿರ್ತಕ್ಕಂಥ ದೇವೇಗೌಡರು ನಾನು ಹೇಳಿದ್ದೀನಿ, ಸದಾ ಸ್ಮರಣೀಯ. ನನಗೂ ಕುಮಾರಸ್ವಾಮಿ ಅವರಿಗೆ ಆಗಲಿ ಅಥವಾ ಇಲ್ಲಿ ನನ್ನ ಪಕ್ಕ ಕೂತಿರ್ತಕ್ಕಂಥ ಸಾರಾ ಮಹೇಶ್ರವರು ನಮ್ಮ ಭಿನ್ನಾಭಿಪ್ರಾಯಗಳು ಚಾಮುಂಡಿ ಬೆಟ್ಟದ ತನಕ ಕೂಡ ಹೋಗಿತ್ತು. ಎಲ್ಲ ಸಹಜ. ಏಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು, ನಾವ್ಯಾರು ಸಾಧು ಸನ್ಯಾಸಿ ಎಲ್ಲವನ್ನೂ ಹಿಡಿದಿಟ್ಕೊಂಡು, ಹಾಗಾಗಿ ಅಂಥವರೆಲ್ಲ ಇವತ್ತು ನಮ್ಮ ಡಿ.ಟಿ. ದೇವೇಗೌಡರು ಕೂಡ ಅಷ್ಟೇ, ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು. ಅವರೆಲ್ಲರೂ ಇವತ್ತು